ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣಾರ್ಥಿಗಳು. ಈ ದಿನ ನಿಮ್ಮ ನಡುವಿನ ಸಾಧಕರು ಈ ವಿಭಾಗದಲ್ಲಿ ಅಪ್ರತಿಮ ಜನಪದ ಕಲಾವಿದೆ, ನಿರ್ದೇಶಕಿ ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ್ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಜಾನಪದವು ಜನಸಾಮಾನ್ಯನ ಸಂಸ್ಕೃತಿ, ಜೀವನ ಶೈಲಿ, ನಂಬಿಕೆ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಮೌಖಿಕ ಕಲೆ. ಇದು ಹಾಡುಗಳು, ಕಥೆಗಳು, ನಾಟಕಗಳು, ಒಗಟುಗಳು, ಗಾದೆಗಳು ಮತ್ತು ಆಚರಣೆಗಳ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರುತ್ತವೆ. ಬರವಣಿಗೆಗಿಂತ ಹೆಚ್ಚಾಗಿ ಬಾಯಿಂದ ಬಾಯಿಗೆ ಪ್ರಸಾರವಾಗುವ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಈ ಜಾನಪದದಲ್ಲಿ ಅನೇಕ ಪ್ರಕಾರಗಳಿವೆ. ಜಾನಪದ ಗೀತೆಗಳು, ಕಥೆಗಳು, ಒಗಟುಗಳು, ಗಾದೆಗಳು, ಹಬ್ಬಗಳು ಮತ್ತು ಕಲೆಗಳು. ಗ್ರಾಮೀಣ ಜನರ ಬದುಕು, ಕಷ್ಟ, ಸುಖ, ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ತಿಳಿಸುತ್ತದೆ. ಜಾನಪದವು ಪ್ರಾದೇಶಿಕ ಭಾಷೆ, ಉಡುಗೆ ತೊಡುಗೆ ಮತ್ತು ಆಚರಣೆಗಳಲ್ಲಿ ಭಿನ್ನತೆಯನ್ನು ಪ್ರದರ್ಶಿಸುತ್ತದೆ. ಜಾನಪದವು ಒಂದು ಸಮುದಾಯದ ಆತ್ಮವಾಗಿದ್ದು, ಅದರ ಮೂಲ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಜಾನಪದ ಕಲೆಗಾಗಿಯೇ ಜೀವನವನ್ನು ಮೀಸಲಿಟ್ಟಂತಹ ಅಪರೂಪದ ಹಿರೇಮಠ ರಂಗದಂಪತಿಗಳ ನಿರಂತರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು. ವಿಶ್ವೇಶ್ವರಿ ಹಿರೇಮಠ್ ಅವರ ಜನನ ಮತ್ತು ಕುಟುಂಬದ ಬಗ್ಗೆ ತಿಳಿದುಕೊಳ್ಳೋಣ. ತಾಯಿ ನೀಲಾಂಬಿಕಾದೇವಿ, ಅಪ್ಪ ರುದ್ರಯ್ಯ ಕಲ್ಮಠ್. ಇವರ ಹೊಟ್ಟೆಯಲ್ಲಿ 17 ಡಿಸೆಂಬರ್ 1961 ಜನಿಸಿದರು. ಅಪ್ಪ ರುದ್ರಯ್ಯ ಕಲ್ಮಠ್ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಕಿತ್ತೂರಿನಿಂದ ಹೋಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸಾಬರಮತಿ ಆಶ್ರಮದಲ್ಲಿ ಗಾಂಧೀಜಿಯವರೊಂದಿಗೆ ಉಳಿದು ಬಂದವರು. ನಂತರ ಗ್ರಾಮ ಸೇವಕರಾಗಿ, ಕೃಷಿ ಅಧಿಕಾರಿಗಳಾಗಿ ಕೆಲಸ ಮಾಡಿದವರು. 6 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಕೊನೆಯ ಮಗಳೇ ವಿಶ್ವೇಶ್ವರಿ. ಮಕ್ಕಳಿಗೆ ಆಸ್ತಿ ಮಾಡಬಾರದು, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಎನ್ನುವ ತತ್ವದಲ್ಲಿ ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಅವರ ತಂದೆ ತಾಯಿಯವರು ಕೊಟ್ಟಿದ್ದಾರೆ. ಅಕ್ಕಂದಿರು ಒಬ್ಬಳು ಶಿಕ್ಷಕಿಯಾಗಿ, 2 ಪ್ರಾಧ್ಯಾಪಕರಾಗಿ, ಒಬ್ಬಳು ವೈದ್ಯೆಯಾಗಿ, ವಿಶ್ವೇಶ್ವರಿ ಕಲಾವಿದೆಯಾಗಿ, ಅಣ್ಣ ಜೀವವಿಮಾ ಡಿವಿಷನಲ್ ಮ್ಯಾನೇಜರ್ ಮತ್ತು ತಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಆಫೀಸರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಡಿಗ್ರಿ ಆದ ಮೇಲೆ 1984ರಲ್ಲಿ ನೀನಾಸಂ ಜನಸ್ಪಂದನ ರಂಗ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಮೊಟ್ಟಮೊದಲ ಹವ್ಯಾಸಿ ರಂಗನಾಟಕ ಧರ್ಮಪುರಿಯ ಶ್ವೇತವೃತ್ತದಲ್ಲಿ ಪಾಲ್ಗೊಂಡು ಜೋಶಿಯವರ ನಿರ್ದೇಶನದಲ್ಲಿ ರಂಗಪ್ರವೇಶ ಮಾಡಿದ ವಿಶ್ವೇಶ್ವರಿ ಮುಂದೆ ರಂಗಾಸಕ್ತರಾದರು. ಅಲ್ಲಿ ಕಲಾವಿದೆಯಾಗಿ ಅವರನ್ನು ಗುರುತಿಸಿದ ನೀನಾಸಂನ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಕೆ.ವಿ. ಸುಬ್ಬಣ್ಣನವರು ನೀನಾಸಂ ರಂಗಶಿಕ್ಷಣ ಕೇಂದ್ರಕ್ಕೆ ಕಳಿಸಿಕೊಡಲು ವಿಶ್ವೇಶ್ವರಿ ಇವರ ತಂದೆಯವರನ್ನು ಒಪ್ಪಿಸಿದರು. ಮೊದಲು ನಾಟಕ ಮಾಡಲು ಅಥವಾ ಕಲಿಯಲು ಕಳಿಸಿಕೊಡದ ವಿರೋಧಿಗಳು, ಸಂಬಂಧಿಗಳು ಇದನ್ನು ವಿರೋಧಿಸಿದರೂ ಮನೆಯವರ ಬೆಂಬಲದಿಂದ ನೀನಾಸಂ ಸೇರಿ 1985ರಿಂದ ನೀನಾಸಂನಿಂದ ಹೊರಬಂದು ತಮ್ಮ ಆಸಕ್ತಿಯನ್ನು ನಿರ್ದೇಶನದತ್ತ ತೊಡಗಿಸಿಕೊಂಡರು. ನಾಟಕವೆಂದರೆ ಮೂಗು ಮುರಿಯುವ ಕಾಲದಲ್ಲಿ ಮಹಿಳೆಯರೇ ರಂಗಭೂಮಿಗೆ ಬರಲು ಹಿಂಜರಿಯುತ್ತಿರುವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರನ್ನು ನಿರ್ದೇಶಕಿಯಾಗಿ ಆಯ್ಕೆ ಮಾಡಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ರಂಗ ತರಬೇತಿ ಶಿಬಿರಗಳನ್ನು ನಿರ್ದೇಶಿಸಲು ಕಳಿಸಿಕೊಟ್ಟರು. ಉತ್ತರ ಕರ್ನಾಟಕದ ಮೊಟ್ಟಮೊದಲ ಮಹಿಳಾ ನಿರ್ದೇಶಕಿಯಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ರಂಗ ತರಬೇತಿ ಶಿಬಿರಗಳನ್ನು ಮಾಡಿ ನಾಟಕಗಳನ್ನು ಮಾಡಿಸಿ ಸಾಕಷ್ಟು ಮಹಿಳೆಯರನ್ನು ರಂಗಕ್ಕೆ ತಂದ ಹೆಮ್ಮೆ ವಿಶ್ವೇಶ್ವರಿ ಅವರದ್ದು. ನೀನಾಸಂನಿಂದ ಡಿಪ್ಲೊಮಾ ಮುಗಿಸಿಕೊಂಡು ಬಂದ ಮೇಲೆ ವಿಶ್ವೇಶ್ವರಿ ಅವರು ಶ್ರೀ ಬಸಲಿಂಗಯ್ಯ ಹಿರೇಮಠ್ ಅವರನ್ನು ವಿವಾಹವಾದರು. ಬಸಲಿಂಗಯ್ಯ ಹಿರೇಮಠ್ ಅವರು ಪಕ್ಕಾ ಜಾನಪದ ಹಾಡುಗಾರರು. ಜಾನಪದ ರಂಗಭೂಮಿಯನ್ನು ಅಧ್ಯಯನ ಮಾಡಿದವರಾಗಿದ್ದರಿಂದ ವಿಶ್ವೇಶ್ವರಿ ಕೂಡ ಆಧುನಿಕ ರಂಗಭೂಮಿಯ ನೋಟಗಳನ್ನು ಜನಪದ ರಂಗಭೂಮಿಯತ್ತ ಹೊರಳಿಸಿ ಹೊಸ ಸಾಧ್ಯತೆಗಳೊಂದಿಗೆ ಜನಪದ ಬಯಲಾಟಗಳನ್ನು ಪರಿಷ್ಕರಿಸಿ ನಿರ್ದೇಶಿಸಿ ಶ್ರೀಕೃಷ್ಣ ಪಾರಿಜಾತ 1300ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಕಂಡಿದೆ. ಸಂಗ್ಯಾ ಬಾಳ್ಯ, ರಾಧನಾಟ, ನಿಜಗುಣ ಆಟ, ಬಯಲಾಟಗಳಿಗೆ
ಆಧುನಿಕ ಸ್ಪರ್ಶ ನೀಡಿದರು. ಈ ಮಧ್ಯೆ ಡಾಕ್ಟರ್ ಸ. ಜ. ನಾಗಲೋಟಿ ಮಠ ಮತ್ತು ಇಳಕಲ್ ಮಹಾಂತಪ್ಪ ಸ್ವಾಮಿಗಳ ಜೊತೆಗೆ ಮಹಾಂತ ಜೋಳಿಗೆ ಕಾರ್ಯಕ್ರಮದಲ್ಲಿ ಅಥಣಿಯ ಸುತ್ತಮುತ್ತಲಿನ 80 ಹಳ್ಳಿಗಳಿಗೆ ದೇವದಾಸಿ ವಿಮೋಚನಾ ಸಂಸ್ಥೆಯ ಬಿ. ಎಲ್. ಪಾಟೀಲ್ ಅವರೊಂದಿಗೆ ಕೈಜೋಡಿಸಿ ಬೀದಿ ನಾಟಕಗಳನ್ನು ಮಾಡಿಸಿ ವೈಚಾರಿಕತೆಗೆ ಕರೆ ಕೊಟ್ಟರು. ಕೊಟಕನೂರ್ ಅಂತಹ ಗ್ರಾಮದಲ್ಲಿ ಅಲ್ಲಿಯ ಸಂಪ್ರದಾಯವಾದಿಗಳ ಮಧ್ಯದಲ್ಲಿ ವಿರೋಧದ ನಡುವೆಯೂ ಮೂಢನಂಬಿಕೆಗಳ ಮತ್ತು ಮುತ್ತು ಕಟ್ಟುವುದನ್ನು ವಿರೋಧಿಸಿ ಬೀದಿ ನಾಟಕಗಳನ್ನು ಮಾಡಿಸಿ ಅದರಿಂದ ಹೆಗ್ಗಳಿಕೆ ಪಡೆದರು. ದೇವದಾಸಿಯರ ಮಕ್ಕಳಿಗೆ ಹಿಂದಿ ಹಾಗೂ ಮರಾಠಿ ಭಾಷೆಗಳಲ್ಲಿ ಏಡ್ಸ್ ಕುರಿತು ಮತ್ತು ಮೂಢನಂಬಿಕೆಗಳನ್ನು ಕುರಿತು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿ ದೆಹಲಿ, ಒರಿಸ್ಸಾ, ವಾರಣಾಸಿ, ಮುಂಬೈ ಮುಂತಾದ ರಾಜ್ಯಗಳಲ್ಲಿ ಪ್ರದರ್ಶನ ಮಾಡಿದ ಕೀರ್ತಿ ಇವರದು. ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಇವರ ಸಾಧನೆಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹರಿಸೋಣ. ಚಿಕ್ಕಂದಿನಿಂದಲೇ ಸಂಗೀತ, ಸಾಹಿತ್ಯ, ನೃತ್ಯ, ನಾಟಕ, ಭಾಷಣ ಇತ್ಯಾದಿ ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಸಾಕಷ್ಟು ಪಾರಿತೋಷಕಗಳನ್ನು ಪಡೆದಿದ್ದಾರೆ. ಕಿತ್ತೂರಿನಲ್ಲಿ 1983ರಲ್ಲಿಯೇ ಯುವತಿ ಮಂಡಳಿ ಸ್ಥಾಪಿಸಿ ತನ್ಮೂಲಕ ರಾಜ್ಯ ಮಟ್ಟದಲ್ಲಿ ಸತತವಾಗಿ 4 ವರ್ಷ ಅತ್ಯುತ್ತಮ ನಿರ್ದೇಶನ, ನಟನೆ ಹಾಗೂ ಸಂಗೀತದ ಬಗ್ಗೆ ಪಾರಿತೋಷಕ ಪಡೆದು ಕಿತ್ತೂರಿನ ಯುವತಿಯರನ್ನು ಹೋರಾಟಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಉತ್ತಮ ಭಾಷಣಕಾರ್ತಿ ಪಾರಿತೋಷಕ ಪಡೆದಿದ್ದಾರೆ. 1984ರಿಂದಲೇ ಹವ್ಯಾಸಿ ರಂಗಭೂಮಿಗೆ ಪಾದಾರ್ಪಣೆ ಮಾಡಿ ಕೆ. ವಿ. ಸುಬ್ಬಣ್ಣನವರ ಮಾರ್ಗದರ್ಶನದಲ್ಲಿ ನೀನಾಸಂಗೆ ಸೇರ್ಪಡೆಯಾಗಿದ್ದರು. 1985ರಲ್ಲಿ ರಂಗ ಶಿಕ್ಷಣದಲ್ಲಿ ಡಿಪ್ಲೊಮಾ ಮುಗಿಸಿಕೊಂಡು ಬಂದು ಕರ್ನಾಟಕದಾದ್ಯಂತ ಮಕ್ಕಳ ಹಾಗೂ ದೊಡ್ಡವರ ನಾಟಕ ಶಿಬಿರಗಳ ನಿರ್ದೇಶನ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ಕರ್ನಾಟಕ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲೂ ರಂಗ ತರಬೇತಿ ಶಿಬಿರಗಳನ್ನು ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳ ನಿರ್ದೇಶನ ಮಾಡಿದ ಹೆಗ್ಗಳಿಕೆ ವಿಶ್ವೇಶ್ವರಿ ಅವರದು. ಇವರ ನಿರ್ದೇಶನದ ಹಲವಾರು ನಾಟಕಗಳು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದು, ಉತ್ತಮ ನಿರ್ದೇಶನ, ಉತ್ತಮ ನಟಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ನಾಟಕ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದ್ದು, ದೂರದರ್ಶನ ಬೆಂಗಳೂರು ಹಾಗೂ ಆಕಾಶವಾಣಿಗಳ ಜಂಟಿ ಕಾರ್ಯಕ್ರಮದ ಸಲಹಾ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಜನತಾ ಕಾರ್ಯಕ್ರಮಗಳ ಕುರಿತು ಬೀದಿ ನಾಟಕ ಹಾಗೂ ಜಾನಪದ ಕಲೆಗಳ ತರಬೇತಿ ಶಿಬಿರಗಳನ್ನು ಕರ್ನಾಟಕದಾದ್ಯಂತ ನಿರ್ದೇಶಿಸಿದ್ದಾರೆ. ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲೂ ನಿರ್ದೇಶನ ಮಾಡಿ ಹಿಂದಿ, ಮರಾಠಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲೂ ನಾಟಕವನ್ನು ನಿರ್ದೇಶಿಸಿದ್ದಾರೆ. ದೇವದಾಸಿಯರ ಮಕ್ಕಳಿಗೆ ರಂಗ ತರಬೇತಿ ನಡೆಸಿ ಹೊರ ರಾಜ್ಯದಲ್ಲಿ ಪ್ರದರ್ಶನ ನೀಡಲಾಗಿದೆ. ಅಥಣಿಯ ವಿಮೋಚನಾ ದೇವದಾಸಿ ಸಂಸ್ಥೆಯ ಸಾಂಸ್ಕೃತಿಕ ನಿರ್ದೇಶಕರಾಗಿ ಆ ಮಕ್ಕಳಿಗೆ ತರಬೇತಿ ನೀಡಿ ಅವರಿಂದಲೇ ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತಂತೆ ಬೀದಿ ನಾಟಕ ಮಾಡಿ ಯಶಸ್ವಿಯಾಗಿದ್ದಾರೆ. ಅತ್ಯುತ್ತಮ ನಿರೂಪಕಿಯಾಗಿ ಸಾವಿರಾರು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದು, ಪತಿ ಜಾನಪದ ಕಲಾವಿದ ಬಸಲಿಂಗಯ್ಯ ಹಿರೇಮಠ ಅವರೊಂದಿಗೆ 1995ರಲ್ಲಿ ಜಾನಪದ ಸಂಶೋಧನಾ ಕೇಂದ್ರ ಹುಟ್ಟುಹಾಕಿ ತನ್ಮೂಲಕ ಜಾನಪದ ಕಲಾವಿದರ ಹಾಗೂ ಕಲೆಗಳ ಕುರಿತಂತೆ ಕೆಲಸ ಮಾಡುತ್ತಿದ್ದಾರೆ. 1995ರಲ್ಲಿ ಜಾನಪದ ಸಂಶೋಧನಾ ಕೇಂದ್ರ ಹುಟ್ಟುಹಾಕಿ ಪತಿಯೊಂದಿಗೆ ಕೃಷ್ಣ ಪಾರಿಜಾತ ಉತ್ಸವ, ಸಣ್ಣಾಟ ಉತ್ಸವ, ಸೋಗುಗಳ ಉತ್ಸವ, ದೊಡ್ಡಾಟ ಉತ್ಸವ, ಲಾವಣಿ, ಗೀಗಿ ಉತ್ಸವ, ತತ್ವಪದ ಉತ್ಸವ ಹೀಗೆ ಹಲವಾರು ಕಾರ್ಯಕ್ರಮಗಳ ಸಂಘಟನೆ ಮಾಡಿದ್ದಾರೆ. ಜಾನಪದ ಸಂಶೋಧನಾ ಕೇಂದ್ರದ ಮೂಲಕ ಉತ್ತರ ಕರ್ನಾಟಕದ ಜಾನಪದ ರಂಗಕಲೆಗಳಿಗೆ ಹೊಸ ರೂಪ ಕೊಡುವುದರೊಂದಿಗೆ ಬಯಲಾಟಗಳಾದ ಸಂಗ್ಯಾಬಾಳ್ಯ, ನಿಜಗುಣಿ ಆಟ, ರಾಧಾನಾಟ, ದೊಡ್ಡಾಟ ಮುಂತಾದವುಗಳನ್ನು ಪರಿಷ್ಕರಿಸಿ ಪ್ರದರ್ಶಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪರಿಷತ್ ಮುಂತಾದ ಸಂಘಟನೆಗಳೊಂದಿಗೆ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ. ಇವರ ನಿರ್ದೇಶನದ ಶ್ರೀಕೃಷ್ಣ ಪಾರಿಜಾತ ದೇಶದಾದ್ಯಂತ 1,000ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಕಂಡಿದೆ. ಇದರಲ್ಲಿ ಇವರು ನಟನೆಯನ್ನೂ ಮಾಡಿದ್ದಾರೆ. SCZCC ನಾಗ್ಪುರ್ ಸಹಯೋಗದಲ್ಲಿ
ಮಕ್ಕಳ ಜಾನಪದ ಶಿಬಿರ ನಿರ್ದೇಶಕಿಯಾಗಿ ನೃತ್ಯ ಭಾರತ ಭಾರತಿ ಶಿಬಿರ ನಿರ್ದೇಶಿಸಿದ್ದಾರೆ. ಜಾನಪದ ಹಾಗೂ ವೃತ್ತಿ ರಂಗಭೂಮಿ ಕಲಾವಿದರನ್ನು ಒಗ್ಗೂಡಿಸಿ ಪಟ್ಟಣದ ಪ್ರೇಕ್ಷಕರಿಗಾಗಿ ಇಂದಿನ ಯುವ ಪೀಳಿಗೆಗೆ ತಿಳಿಯುವಂತೆ ಹಾಗೂ ನಶಿಸುತ್ತಿರುವ ಕಲೆಗಳು ಉಳಿಯುವಂತೆ ಮಾಡಲು ಆಯಾ ಕಲೆಗಳ ಸ್ಪಷ್ಟತೆಗಾಗಿ ಸಂಗೀತ, ಕುಣಿತ, ಭಾಷೆ, ಸ್ಕ್ರಿಪ್ಟ್ ಕುರಿತಂತೆ ಪರಿಷ್ಕರಣೆ ಮಾಡಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಶಿಬಿರಗಳನ್ನು ಏರ್ಪಡಿಸಿ ನಿರ್ದೇಶಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯೆಯಾಗಿ ಮಹಿಳಾ ಮಂಟಪ, ಕಲಾ ಮಂಟಪ, ಯುವಜನ ಮತ್ತು ಕ್ರೀಡಾ ಮಂಟಪದ ಸಂಚಾಲಕಿಯಾಗಿ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಇವರ ನಿರ್ದೇಶನದ ಹಲವಾರು ನಾಟಕಗಳು 100ಕ್ಕೂ ಹೆಚ್ಚು ಪ್ರಯೋಗ ಕಂಡಿವೆ. ಇವರು ಲಂಡನ್, ಅಮೆರಿಕ, ಬಹ್ರೇನ್, ದುಬೈ, ಸಿಂಗಪುರ್ಗಳಲ್ಲಿಯೂ ಕಾರ್ಯಕ್ರಮ ನೀಡಿ ಬಂದಿರುವ ಹೆಗ್ಗಳಿಕೆ ಇವರದು. ಅಮೆರಿಕದ ಕ್ಯಾಲಿಫೋರ್ನಿಯಾದ ಕನ್ನಡಿಗರಿಗೆ 1 ತಿಂಗಳ ರಂಗ ತರಬೇತಿ ಶಿಬಿರ ನಡೆಸಿ ನಾಟಕವನ್ನು ಪಾರಿಜಾತ ಕಲಿಸಿ ಪ್ರದರ್ಶಿಸಿ ಬಂದಿದ್ದಾರೆ. ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ರಂಗಭೂಮಿ ಹಾಗೂ ಜಾನಪದ ಕಲೆಗಳ ಅನಾವರಣ ಕುರಿತು ವಿಜಯಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ತರಬೇತಿ ನಡೆಸಲಾಗಿದೆ. ಇನ್ನು ಇವರು ಸದಸ್ಯತ್ವ ಪಡೆದಿರುವಂತಹ ಸಂಸ್ಥೆಗಳು ಯಾವುವೆಂದರೆ, ಇವರು ಸಂಸ್ಥಾಪಕರು ಜಾನಪದ ಸಂಶೋಧನಾ ಕೇಂದ್ರ ಧಾರವಾಡ, ಅಧ್ಯಕ್ಷರು ಸಾಧನಾ ರಾಷ್ಟ್ರೀಯ ಮಹಿಳಾ ವೇದಿಕೆ, ಅಧ್ಯಕ್ಷರು ಮಹಿಳಾ ಜಾಗೃತ ಸಮಿತಿ ಧಾರವಾಡ, ಮಾಜಿ ಸದಸ್ಯರು ಶೈಕ್ಷಣಿಕ ಪರಿಷತ್, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ, ಸದಸ್ಯರು ಕಾರ್ಯಕಾರಿ ಮಂಡಳಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಜಂಟಿ ಕಾರ್ಯದರ್ಶಿ ಮಾನವ ಹಕ್ಕುಗಳ ಆಯೋಗ ಮಹಿಳಾ ಘಟಕ, ಉಪಾಧ್ಯಕ್ಷರು ಉತ್ತರ ಕರ್ನಾಟಕ ಲೇಖಕಿಯರ ಸಂಘ, ಮಾಜಿ ಸದಸ್ಯರು ರಂಗ ಸಮಾಜ, ಕರ್ನಾಟಕ ಸರ್ಕಾರ. ಇವರು ನಿರ್ದೇಶಿಸಿದ ನಾಟಕಗಳು ಈ ರೀತಿ ಇವೆ: ಶ್ರೀಕೃಷ್ಣ ಪಾರಿಜಾತ, ಸಿರಿಸಂಪಿಗೆ, ಜೋಕುಮಾರಸ್ವಾಮಿ, ಧರ್ಮಪುರಿಯ ಶ್ವೇತವೃತ್ತ, ನಂದಭೂಪತಿ, ಹಯವದನ, ಮೇಟಿ, ಅರಗಿನ ಬೆಟ್ಟ, ನಮಗ ಯಾರೂ ಇಲ್ಲೋ ಯಪ್ಪ, ಸಾಕ್ಷಿ, ಯಮಲೋಕದಲ್ಲಿ ಏಡ್ಸ್, ನೇಬರ್ಸ್, ರಕ್ತರಾತ್ರಿ, ಅಂಧಯುಗ, ರಾಕ್ಷಸ, ಬೆಳ್ಳನ್ ಬೆಳದಿಂಗಳು, ಖರೆ ಖರೆ ಸಂಗ್ಯಾ ಬಾಳ್ಯ, ನಾನೇ ಬಿಜ್ಜಳ, ಆ ಊರು ಈ ಊರು, ಒಥೇಲೋ, ಪ್ರತಿಮೆಗಳು, ನಿಜಗುಣಿ ಆಟ, ಒಮ್ಮೆ ನಕ್ಕು ಬಿಡಿ ಸಾಕು, ಇನ್ನೂ ಹಲವಾರು ದೊಡ್ಡವರ ನಾಟಕ ಮತ್ತು ಮಕ್ಕಳ ನಾಟಕಗಳಾದ ಪಂಜರಶಾಲೆ, ಕಿನ್ನರಿ ಜೋಗಿ, ಕಿಟ್ಟು ಪಾಪು, ಪುಷ್ಪರಾಣಿ, ಹುಡುಗಾಟ, ಬೆಕ್ಕಿನ ಗಂಟೆ, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಇತ್ಯಾದಿ 40ಕ್ಕೂ ಹೆಚ್ಚು ನಾಟಕಗಳು. ಇವರು ಪ್ರಕಟಿಸಿದಂತಹ ಕೃತಿಗಳು: ಉತ್ತರ ಕರ್ನಾಟಕದ ಜಾನಪದ ಕಲಾವಿದೆಯರು, ಇದರಲ್ಲಿ ಪರಿಚಯಾತ್ಮಕ ಲೇಖನಗಳನ್ನು ಬರೆದಿದ್ದಾರೆ. ಪಾರಿಜಾತ ಪರಾಮರ್ಶೆ ಸಂಪಾದನೆ, ಸಣ್ಣಾಟ ಸ್ವರೂಪ, ಇದರಲ್ಲಿ ಸಂಪಾದನೆ, ಸೋಗುಗಳು ಒಂದು ಅಧ್ಯಯನ, ಇದರಲ್ಲೂ ಸಂಪಾದನೆ, 3 ಮಕ್ಕಳ ನಾಟಕಗಳು ರಚನೆ ಮಾಡಿದ್ದಾರೆ. ನಿಜಗುಣಿ ಶಿವಯೋಗಿಗಳ ಆಟ, ಇದು ಪರಿಷ್ಕೃತಗೊಂಡಿದೆ. 100 ಜಾನಪದ ಹಾಡುಗಳು, 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳು, ಸಾಕಷ್ಟು ರಂಗಭೂಮಿ ಸಂಬಂಧಿತ ಲೇಖನಗಳನ್ನು ಬರೆದಿರುತ್ತಾರೆ. ಇವರು ನಟನೆ ಮಾಡಿದಂತಹ ಸಾಕ್ಷಿಚಿತ್ರ ಮಲ್ಲಿಕಾರ್ಜುನ ಮನ್ಸೂರ, ಪಂಚಾಕ್ಷರಿ ಗವಾಯಿಗಳು, ಕಿರುತೆರೆಯಲ್ಲಿ ಓಂ ನಮೋ, ಗಂಗಾ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಚಲನಚಿತ್ರಗಳು: ಸಿಂಗಾರೆವ್ವ ಸಿನಿಮಾ, ಟೋನಿ, ಮಿರ್ಚಿ ಮಂಡಕ್ಕಿ, ಖಡಕ್ ಚಾಯ್, ಶರಣರ ಶಕ್ತಿ ಹೀಗೆ 10 ಹಲವು ಕಿರುತೆರೆ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಹಾಗೂ ಚಂದನ ವಾಹಿನಿಯಲ್ಲಿ ಬರುತ್ತಿರುವ ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮದ ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ. ಇವರ ಪ್ರತಿಭೆಗೆ ಸಂದ ಪ್ರಶಸ್ತಿಗಳು 16 ಹಲವಾರು. ಅವುಗಳಲ್ಲಿ ಮುಖ್ಯವಾದವುಗಳು: ಧ್ರುವರಂಗ ಹುನಗುಂದ ರಂಗ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ, ಚಿತ್ರ ಸಮಾಜ ಇಟಗಿ, ಆದರ್ಶ ರಂಗ ಜೋಡಿ ಪ್ರಶಸ್ತಿ, ಭಾಗ್ಯವಂತಿ ನಾಟ್ಯ ಸಂಘ, ಅಭಿನಯ ಭಾರತಿ ರಂಗ ಪ್ರಶಸ್ತಿ ಧಾರವಾಡ, ಗಾನಗಂಗೆ ಪ್ರಶಸ್ತಿ, ಹುಕ್ಕೇರಿ ಬಾಳಪ್ಪ ಟ್ರಸ್ಟ್ ಮುರುಗೋಡು, ಸುವರ್ಣ ಶ್ರೇಷ್ಠ ಪ್ರಶಸ್ತಿ, ಚುಟುಕು ಸಾಹಿತ್ಯ ಪರಿಷತ್ತು, CGK ರಂಗ ಪ್ರಶಸ್ತಿ,
ಧಾರವಾಡ ರತ್ನ ಪ್ರಶಸ್ತಿ 2017ರಲ್ಲಿ, ಕರುನಾಡು ರತ್ನ 2021ರಲ್ಲಿ, ಸೇವಾ ರತ್ನ 2022ರಲ್ಲಿ, ರಂಗಸಿರಿ 2023ರಲ್ಲಿ, ಮಹಿಳಾ ಸಾಧನಾ ಜಿಲ್ಲಾ ಪ್ರಶಸ್ತಿ 2023ರಲ್ಲಿ, ಕಲಾ ತಪಸ್ವಿ 2024ರಲ್ಲಿ, ಹೀಗೆ ಇತ್ಯಾದಿ ಅನೇಕ ಪ್ರಶಸ್ತಿಗಳು ಅನೇಕ ಸಂಘ ಸಂಸ್ಥೆಗಳಿಂದ ಇವರಿಗೆ ಗೌರವ ತಂದುಕೊಟ್ಟಿವೆ. ವಿಶ್ವೇಶ್ವರಿ ಹಿರೇಮಠ್ ಇವರ ಈ ಜಾನಪದ ಕಲೆಯ ಸೇವೆ ಹೀಗೆ ಮುಂದುವರಿಯಲಿ, ಇನ್ನೂ ಉತ್ತುಂಗ ಮಟ್ಟಕ್ಕೆ ಏರಲಿ ಎಂದು ನಾವೆಲ್ಲರೂ ಮನತುಂಬಿ ಹಾರೈಸೋಣ.